17, 18, 19ನೇ ಕವನ. ಮಕರನಾದೈ ಪಾರ್ಥ ಬಹಿರ್ಮುಖರ ಬಾಣಸದಾತನೀತನು ಸುಖವೇ ಹೇಳೈ ತಂದೆ ಕಾಂಡವ ವನದ ನಿರ್ದಹನ ನಿಖಿಲ ನಿರ್ಜರ ಬಲಸಹಿತ ಶತಮಕರೊಡನೆ ವಿಗ್ರಹವಲ ಸಮ್ಮುಖಕ್ಕೆ ಬಂದುದು ಭಂಗವೆಂದನು ನಗುತ್ತಾ ಮುರವೈರಿ. ಅಂದರೆ ಅರ್ಜುನ, ನೀನು ಬುದ್ಧಿಹೀನನಾಗಿಬಿಟ್ಟೆ. ಇವನು ದೇವತೆಗಳ ಅಡಿಗೆಯವನಾದ ಅಗ್ನಿ. ಅವನು ಕಾಂಡವವನವನ್ನು ಗ್ರಾಸವಾಗಿ ಕೇಳುತ್ತಿದ್ದಾನೆ. ಅವರ ದಹನವಾಗಲು ಸಮಸ್ತ ದೇವತಾ ಸೈನ್ಯದೊಡನೆ ಬರುವ ಇಂದ್ರನೊಡನೆ ಯುದ್ಧ ಮಾಡಿ ಜಯಿಸಬೇಕು. ಸೋಲು ನಿನ್ನ ಎದುರಿಗೆ ಬಂದಿದೆ ಎಂದು ಕೃಷ್ಣನು ನಗುತ್ತಾ ಹೇಳಿದನು. ಭಂಗಬೇಕೈ ಕೃಷ್ಣ, ನಿರ್ಜರ ಪುಂಗವನ ಗೆಲಿದವನ ಬಾಣಸಿ ಗಂಗೆ ಬಾಣಸ ಮಾಡುವೆನು. ಕಾಂಡವ ಮಹಾವನವ ಅಂಗವಣಿಯನ್ನು ನೋಡು, ನೀನೇ ಕಾಂಗದಲ್ಲಿ ನಿರ್ವಹಿಸುವೆನು. ಭಯಭಂಗ ಉಂಟೆ ನಿನ್ನ ಕೃಪೆ ಇರಲೆಂದನ ಪಾರ್ಥ. ಅಂದರೆ ನನಗೆ ಏಕೆ ಸೋಲಾಗುತ್ತದೆ? ದೇವೇಂದ್ರನನ್ನು ಗೆದ್ದು ಅವನ ಅಡಿಗೆಯವನಿಗೆ ಕಾಂಡವವನವನ್ನು ಅಡಿಗೆ ಮಾಡಿ ಬಡಿಸುತ್ತೇನೆ. ಏಕಾಂಗಿಯಾಗಿ ಈ ಕೆಲಸವನ್ನು ನಿರ್ವಹಿಸುವ ಸಾಹಸವನ್ನು ನೋಡುತ್ತಿರು. ನಿನ್ನ ಕೃಪೆ ಇರಲು ನನಗೆ ಸೋಲುಂಟಾಗದು ಎಂದು ಅರ್ಜುನನು ಹೇಳಿದನು. ಮೆಚ್ಚಿದನು ಘೃತ ಯೋನಿ ಪುತೋರೆ ನಿಚ್ಚಿಟನು ನೀನೆನುತ ಕಿಡಿಗಳ ಬಿಚ್ಚಲು ಅದುರಿತು ಚಾಪ ಮಾರ್ಗಣ ರಥ ತುರಂಗ ಚಯ ಅಚ್ಚರಿಯನ್ನೇನೆಂಬೆನೈ ಸಪ್ತಾರ್ಚಿ ಇತ್ತನು ವನ ಇಂದ್ರನ ಮುಚ್ಚುಮರೆ ಎಕ್ಕನು ನನಗೂ ಉಣಬಡಿಸು ಸಾಕೆಂದ. ಅಂದರೆ ಅಗ್ನಿಯು ಅರ್ಜುನನ ಮಾತಿಗೆ ಮೆಚ್ಚಿ ನೀನು ಮಹಾಪರಾಕ್ರಮಿ ಎನ್ನುತ್ತಾ ಕಿಡಿಗಳನ್ನು ಸುರಿಸಿದನು. ಕಿಡಿಗಳಿಂದ ಬಿಲ್ಲು ಬಾಣಗಳು ರಥ ಕುದುರೆಗಳು ಹೊರಬಂದವು. 7 ನಾಲಿಗೆಯವನು ಅಂದರೆ ಅಗ್ನಿ ಅವನ್ನು ಅರ್ಜುನನಿಗೆ ಕೊಟ್ಟು, ಇನ್ನು ಮುಚ್ಚುಮರೆ ಬೇಡ, ಕಾಂಡವವನವನ್ನು ಸುಡಲು ಅವಕಾಶ ಮಾಡಿಕೊಡು ಎಂದು ಹೇಳುತ್ತಾನೆ. ಧನ್ಯವಾದಗಳು.